ಕೊಂಡಿರ್ತೀವಿ ತಹಸೀಲ್ದಾರ್ ಮನಿ ಮುತ್ಕಿ ಹಾಕ್ತಿವಿ. ಯಾಕಂದ್ರೆ ನಮ್ಗೆ ನೋಡ್ರಿ ನಮ್ಗೆ ಯಾವ ರಾಜಕೀಯದವ್ರು 5 ವರ್ಷ ಬರ್ತಾರ ಹೋಗ್ತಾರ. ನಮ್ಗೆ ತಹಸೀಲ್ದಾರ್ ವಾದ ಏನ, ನೀವು ರೈತರು ಯಾರು ಬರಬಾರ್ದು, ರೈತರ ಮನವಿ ಕೊಡಬಾರ್ದು, ರೈತರ ಮನವಿ ಕೊಡಬಾರ್ದು, ರೈತರ ಬರಬಾರ್ದು, ರೈತರ ಸಂಘಟನೆ ಬರಬಾರ್ದು. ಇಲ್ಲಿ ಶಾಸಕರುಗಳು ಎಚ್ಚರಿಕೆ ಆಗಂಗಿಲ್ಲ. ನಮ್ಮ ಯಶವಂತರಾಯಗೌಡ ಅವ್ರ ಮೇಲೆ ತಕ್ಷಣ ಕಾರ್ಯವಾಹಿ ಮಾಡ್ತಾ ಇಲ್ಲ. ಇದು ಮೇನ್ ಶಾಸಕರೇ ಇವರಿಗೆ ಎಲ್ಲರಿಗೆ ಬೆಂಬಲ ಕೊಡುದು, ಇಲ್ಲಿ ಶಾಸಕರೇ ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ स्वागत है आपका मॉडल एक्सपीरियंस में। मैं मुजीबुर रहमान अफजलपुर। इंडी में जय जवान जय किसान संघ की जानिब से किसानों का जबरदस्त एहतजाज, खेतों तक रास्ता न होने पर तहसीलदार को याददाश्त। इंडी तालुका में खेतों तक मुनासिब रास्ता न होने की वजह से परेशान किसानों ने आज मिनी विधान सौदा के सामने जबरदस्त एहतजाज किया और तहसीलदार को अपनी एक याददाश्त पेश करते हुए फौरी कार्रवाई का मुतालबा किया। यह एहतजाज जय जवान जय किसान की जानिब से मुनज़्ज़म किया गया, जिसमें बड़ी तादाद में किसान शरीक हुए। मुजाहिरीन अपने साथ खाने पीने और रहने के मुकम्मल सामान के साथ एहतजाज में पहुंचे, जिससे अंदाजा लगाया जा रहा है कि किसान तोहिल एहतजाज के लिए भी तैयार हैं। किसानों का कहना है कि हुकूमत की हिदायत के बावजूद कई इलाकों में एक खेत से दूसरे खेत तक जाने के लिए मुनासिब रास्ते का इंतजाम नहीं किया गया है। इस वजह से खेती बाड़ी के काम मुतासिर हो रहे हैं और किसानों को रोजाना शदीद मुश्किलात का सामना करना पड़ रहा है। एहतजाज में शामिल किसानों ने इल्जाम लगाया कि इंडी में ना तो सही सड़कें मौजूद हैं और ना ही सरकारी दफ्तर में अवाम के मसाइल का सही हल किया जा रहा है। इनका कहना है कि कई इलाके बदउनवानी उरूज पर हैं और जब तक इंतजामिया आंखें बंद करके बैठी है ऐसे ही चलता रहेगा। किसानों ने मुतालबा किया कि हुकूमत और मुतल्लिका अफसरान फौरी तौर पर इस मसले को हल करें और खेतों तक जाने के लिए मुनासिब रास्तों का इंतजाम करें, वरना एहतजाज को मजीद शिद्दत दी जाएगी। नमस्कार। ಇವತ್ತು ಇಲ್ಲಿ ಇಂಡಿ ಗ್ರಾಮ ಒಳಗೆ ನಮ್ಮ ಇಂಡಿ ಮತಕ್ಷೇತ್ರ ಇಂಡಿ ತಾಲೂಕಾ ತಹಸೀಲ್ದಾರ್ ಆಫೀಸ್ ಏನು ಅಲ್ಲಿ ನಾವು ಏನು ಮಾಡಿವಿ ಅಂದರೆ ಹಲವಾರು ಬಾರಿ ಮನವಿ ಕೊಟ್ಕೊಂಡು ಬಂದೆವು. ರೈತರು ಹಲವಾರು ಬಾರಿ ತಿರುಗಾಡ್ತಾ ಇದ್ದಾರೆ. ಕೋರ್ಟ್ದಿಂದ ಆದೇಶ ಆಗೈತಿ, ತಹಸೀಲ್ದಾರ್ ಸಾಹೇಬ್ರ ಆದೇಶ ಮಾಡಿಕೊಟ್ಟಾರೆ. ಅಂದ್ರೆ ಬಿ ಇವತ್ತು ಬರೀ ಕಾಗದ ಒಳಗೆ ಆದೇಶ ಉಳಿದವು. ಜಮೀನ್ ಮೇಲೆ ಯಾರು ಏನು ಮಾಡೋಕೆ ಮೇಳಿಲ್ಲ. ಜಮೀನ್ ಮೇಲೆ ಯಾರು ಮಾಡೋಕೆ ಏನು ಮೇಳಿಲ್ಲ. ಅದಕ್ಕೆ ಇಲ್ಲಿ ಏನು ಆಯೋಗಗಳು ಯಾವ ರೀತಿ ನಡೀತಾ ಇದಾವೆ ಅಂದ್ರೆ ಇಲ್ಲಿ ನಾ ಹೇಳಂಗಿಲ್ಲ, ರೈತರು ಹೇಳಿದ ಮಾತು ಹೇಳ್ತಾ ಇದ್ದೀನಿ. ಈಗ ನೀವು ತಹಸೀಲ್ದಾರ್ ಆದೇಶ ಮಾಡಿ ಕೋರ್ಟ್ ಆದೇಶ ಮಾಡಿಕೊಟ್ರೆ ಇನ್ನೊಬ್ಬ ರೈತರು 50,000 ರೂಪಾಯಿ ಲಂಚ ಕೊಟ್ರೆ ಅವು ಈ ರೈತರು ಆದೇಶ ಮಾಡ್ಕೊಂಡು ಕೋರ್ಟ್ ಒಳಗೆ ತಿರುಗಾಡ್ಕೊಂಡು ಸಾಯಿರಿ ನೀವು ಏನು ಬೇಕು ಮಾಡಿದ್ರಿ ಅಂತ ಕೇಸಿ ಅಲ್ಲಿ ಸರ್ವೆ ಆಫೀಸರ್ ಆಗಲಿ ಅವ್ರ ಯಾರು ಸುಧಾ ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಲಂಚ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ರೈತರ ವಾದ, ಅದು ನಂದು ವಾದ ಇಲ್ಲ. ಈ ರೈತರ ಹಾದಿ ತೆಗೆದು ಕೊಡ್ಬೇಕಂದ್ರೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಅವರಿಗೆ 20,000 30,000 ರೂಪಾಯಿ ಇವರಿಗೆ ಕೈ ತೊಳಗೆ ತಹಸೀಲ್ದಾರ್ ಕೈ ತೊಳಗೆ ಇರ್ತಾರಲ್ಲ ಅವರೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳೋಣ. ನಾವೇನು ಮಾಡಿವು ಎಲ್ಲರೂ ಸೇರಿ ದಯವಿಟ್ಟು ನಮ್ಮ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಪಂಚಾಯತಿಗಳು ಹಗರಣ ನಡೀತಾ ಇದಾವೆ, ಅದರ ವಿಷಯ, ಕ್ಯಾನಲ್ಗೆ ನೀರು ಬರ್ತಾ ಇಲ್ಲ ಅದರ ವಿಷಯ, ಮತ್ತು ಕಬ್ಬಿಗೆ ಬೆಲೆ ಮೊನ್ನೆ ಹೋರಾಟ ಮಾಡಿದ್ದೀವಿ ನಾವು. ಬಿಜಾಪುರ ಬಂದ್ ಮಾಡಿದ್ದೀವಿ, ಗೋಕಾಕ್ ಒಳಗೆ ಬಂದ್ ಮಾಡಿದ್ದೀವಿ, ಅನೇಕ ಊರೊಳಗೆ ನಾವು ಬಂದ್ ಮಾಡ್ಕೇಸಿ ಇವತ್ತು ಫ್ಯಾಕ್ಟ್ರಿ ತೂಕಗಳು ಮೋಸ ಆಗ್ತಾ ಇದಾವೆ. ಅದು ಸುಧಾ ನಾವು ಪ್ರತಿಭಟನೆ ಮಾಡಿ ಎಲ್ಲ ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದು ಸುಧಾ ವಿಷಯ ಇಂಡಿ ಒಳಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅನೇಕ ಊರು ಸುಧಾರಣೆ ಆದ್ರೆ ಇಂಡಿ ತಾಲೂಕಾ ಇವತ್ತಿನ ತನಕ ಸುಧಾರಣೆ ಆಗಿಲ್ಲ. ರೋಡ್ ಸರಿಯಾಗಿ ಇಲ್ಲ, ರೈತರ ಹೊಲ್ದಾಗ ಹೋಗ್ಲಾಕ ಹಾದಿ ಇಲ್ಲ, ರೈತರಿಗೆ ನೀರು ಹೋಗ್ತಾ ಇಲ್ಲ. ಹೊಳಿ ಒಳಗೆ ಎಷ್ಟು ಬೇಕಷ್ಟು ನೀರು ಬಂದ್ರೆ ಬಿ ಇವತ್ತು ಕ್ಯಾನಲ್ಗಳು ಸಾವಿರಾರು ಕೋಟಿ ರೂಪಾಯಿ ಇವತ್ತು ದುಡ್ಡು ಸರ್ಕಾರದಿಂದ ಹಾಳು ಮಾಡಿ ಕ್ಯಾನಲ್ ಕಟ್ಟಿರ್ತಾರೆ. ಆ ಕ್ಯಾನಲ್ ಒಳಗೆ ಪರಿಸ್ಥಿತಿ ನೋಡ್ರಿ, ಇವತ್ತು ಇಷ್ಟು ಕಂಟಿ ಇದ್ದ ಕ್ಯಾನಲ್ ಒಳಗೆ ಮಣ್ಣು ಬಿದ್ದ ಅಂದ್ರೆ ಬಿ ಸುಧಾ ಇವತ್ತು ಯಾರೂ ಸುಧಾ ಇವತ್ತು ಇದು ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಇವ್ರ ಇಂಡಿ ತಾಲೂಕಾ ಅಧ್ಯಕ್ಷ ನೇತೃತ್ವದೊಳಗೆ ನಾವು ಎಲ್ಲರೂ ಸೇರಿ ಈ ರೈತರ ಹೊಲದಾಗ ಹಾದಿ ಮಾಡಿಕೊಡು ತನಕ ನಾವು ಈ ಊರ ಯಾಕೆ ಇದು ತಹಸೀಲ್ದಾರ್ ಹಾಕೊಂಡಿರ್ತೀವಿ, ತಹಸೀಲ್ದಾರ್ ಮನಿ ಮುತ್ಕಿ ಹಾಕ್ತಿವಿ. ಯಾಕಂದ್ರೆ ನಮ್ಗೆ ನೋಡ್ರಿ ನಮ್ಗೆ ಯಾವ ರಾಜಕೀಯದವ್ರು 5 ವರ್ಷ ಬರ್ತಾರ ಹೋಗ್ತಾರೆ, ನಮ್ಗೆ ಅದು ಯಾರು ಸಂಬಂಧ ಇಲ್ಲ. ನಮ್ಗೆ ಸಂಬಂಧ ಇರೋದು ಇದೇ ತಹಸೀಲ್ದಾರ್. ಇವ್ರಿಗೆ ಆಗ್ಲಿಕ್ಕಂದ್ರೆ ಇವು ಆದೇಶ ಯಾಕೆ ಮಾಡ್ತೀರಿ ನೀವು? ಕೋರ್ಟ್ದಿಂದ ಆದೇಶ ಮಾಡ್ತೀರಿ, ನಿಮ್ಮ ತಹಸೀಲ್ದಾರ್ ಆಫೀಸ್ದಿಂದ ಆದೇಶ ಮಾಡಿಬಿಡ್ತೀರಿ. ನಾವು ನಿಮ್ಗೆ ಹಾದಿ ತೆಗೆದು ಕೊಡ್ತೀವಿ 10 kg. ಇದು ಒಂದೇ ರೈತರ ಪ್ರಾಬ್ಲಮ್ ಇಲ್ಲ, ಸಾವಿರಾರು ಅರ್ಜಿ ಇದೇ ತಹಸೀಲ್ದಾರ್ ಆಫೀಸಲ್ಲಿ ಲೋಕಾಯುಕ್ತರಿಗೆ ಕೊಡ್ತೀನಿ ನಾ. ಇವತ್ತು ಇದು ಆಲ್ರೆಡಿ ನಮ್ಮವ್ರು ಹೋಗ್ಯಾರ ಲೋಕಾಯುಕ್ತರಿಗೆ. ಈ ಆಫೀಸ್ ಒಳಗೆ ಎಷ್ಟು ವರ್ಷದಿಂದ ಅರ್ಜಿಗಳು ಪೆಂಡಿಂಗ್ ಇದಾವೆ, ಎಷ್ಟು ವರ್ಷದಿಂದ ಕೆಲಸಗಳು ಪೆಂಡಿಂಗ್ ಇದಾವೆ. ಮೊನ್ನೆ ಲೋಕಾಯುಕ್ತರಿಗೆ ಕೊಟ್ಟು ಇವ್ರ ಮೇಲೆ ಏನಾಯಿ ತನಿಖೆ ಮಾಡಿಸ್ತೀನಿ. ಮತ್ತು ಲೋಕಾಯುಕ್ತರು ಬಿ ಮಾಡಿಸ್ತೀನಿ, ಏನಾಯಿ ತನಿಖೆ ಮಾಡಿಸ್ತೀನಿ, ರಾಜ್ಯಪಾಲಕ್ಕೆ ಹಾಕ್ತೀನಿ, CM ಅವ್ರಿಗೆ ಹಾಕ್ತೀನಿ. ಇವ್ರ ತಹಸೀಲ್ದಾರ್ ವಾದ ಏನು
ನೀವು ರೈತರು ಯಾರು ಬರಬಾರ್ದು, ರೈತರ ಮನವಿ ಕೊಡಬಾರ್ದು, ರೈತರ ಬರಬಾರ್ದು, ರೈತರ ಸಂಘಟನೆ ಏನ್ ಮಾಡಿ ತಿಂತಿ, ರೈತರು ಬೆಳೆ ಬೆಳೆಸ್ಕೊಡೋಣ ನೀ ತಿಂತ ಇದ್ದಿ ಏನ. ಇವತ್ತು ನಿಮ್ಮ ಮನೆ ಸಂಸಾರ ನಡೀತಾ ಇದೆ ರೈತರ ಮ್ಯಾಲ, ನಿನ್ ಪಗಾರ ಬರ್ತಾ ಇದೆ ರೈತರ ಮ್ಯಾಲ, ಅಂದ್ರೆ ನೀವು ರೈತರಿಗೆ ಅವಮಾನ ಮಾಡ್ತಿ. ಇದೊಂದು ದೊಡ್ಡ ಆರೋಪ ಐತಿ. ಅದು ಸುಧಾ ಇಡುವೆ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ವಿಡಿಯೋ ಮಾಡ್ಕೊಂಡಾರೆ. ರೈತರ ಸಂಘಟನೆದವರು ಅನೇಕ ನಾವು ಸಂಘಟನೆದವರು ರಾಜ್ಯಾಧ್ಯಕ್ಷಗಳು ಎಲ್ಲ ಸೇರಿ ಚರ್ಚೆ ಮಾಡೋರು ಇದ್ವು. ಯಾಕಂದ್ರೆ ಇವತ್ತಿನ ತನಕ ನಮ್ಗೆ ಪ್ರಧಾನಮಂತ್ರಿ ಕೇಳಿಲ್ಲ, ರಾಜ್ಯಪಾಲ ಕೇಳಿಲ್ಲ, ಮಾನ್ಯ ಜಿಲ್ಲಾಧಿಕಾರಿ ಬಿಜಾಪುರ ಕೇಳಿಲ್ಲ, DC ಅವರು ನಮ್ಮ ಬೆಳಗಾವಿ DC ಅವ್ರಿಗೆ, ಇಡೀ ಕರ್ನಾಟಕ DC ಅವ್ರಿಗೆ ಎಲ್ಲಿ ಕೇಳಿಲ್ಲ. ನಮ್ಗೆ ನೀವು ಮನವಿ ಕೊಟ್ಟಿರಿ ತಪ್ಪೈತಿ, ನೀವು ಕೊಡಬಾರ್ದು ಮನವಿ ಎತ್ಕೇಸಿ. ಇವತ್ತು ನಾನು ಹುಟ್ಟಿದ ಪ್ರಕಾರ ಇವತ್ತು ಕೇಳ್ತಾ ಇದ್ದೀನಿ. ನಾ ಸಾವಿರಾರು ವರ್ಷ ಆದ್ರೆ ನಾವು ಇವತ್ತು ಕೇಳಿದ್ದೀನಿ ಫಸ್ಟ್ ಟೈಮ್. ಇದು ತಹಸೀಲ್ದಾರ್ಗೆ ನೀವು ರೈತರ ಸಂಘಟನೆದವರು ಮನವಿ ಕೊಡಬಾರ್ದು. ನೋಡ್ರಿ ಇವತ್ತು ಹಿಂಗೆ ರೊಟ್ಟಿಗಳು ಬರ್ತಾ ಇರೋ, ಇನ್ನ ಯಾರ್ಯಾರು ದೇಣಿಗೆ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡ್ರಿ ಒಂದೇ ಕಾಂಗ್ರೆಸ್ದವ್ರು ಅಷ್ಟೇ ಜವಾಬ್ದಾರಿ ಇಲ್ಲ, ಇದಕ್ಕೆ ಮೇನ್ ಬಿಜೆಪಿದವ್ರು ಸುಧಾ ಜವಾಬ್ದಾರಿ ಇರ್ತಾರೆ. ಅವ್ರು ಸುಧಾ ನೀವು ರೈತರ ಪರವಾಗಿ ಏನ್ರಿ ಕಾಳಜಿ ಮಾಡೋರು ಇದ್ರೆ JDS ದವರು, ಅನೇಕ ಸಂಘ ಸಂಸ್ಥೆದವರು ಎಲ್ಲರೂ ನಮ್ಮ ಸಂಘ ಈ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ತೀನಿ ಅಂದ್ರೆ ನಾವು ಎಲ್ಲರಿಗೂ ಸ್ವಾಗತಿಸ್ತೀನ. ನೀವೆಲ್ಲರೂ ಬರ್ರಿ, ಯಾಕಂದ್ರೆ ನಾವು ಎಲ್ಲರೂ ಹೋರಾಟಗಾರ ಒಂದೇ, ರೈತರ ಪರವಾಗಿ ಹೋರಾಟ ಮಾಡೋರು. ಇದು ಶಾಂತಿದು ಹೋರಾಟ ಆಗಬೇಕು, ಇದು ಪಕ್ಷಪಾತ ಇರಲಾರ್ದೆ ಹೋರಾಟ ಆಗಬೇಕು, ರೈತರ ಹೋರಾಟ ಆಗಬೇಕು, ಇಂಡಿ ರೈತರ ಗೆಲುವು ಆಗಬೇಕಂತ ಕೇಸಿ ನಾವು ಎಲ್ಲರೂ ಇವತ್ತು ಇಲ್ಲಿ ಕೂತಿದ್ದು. ರೈತರ ಗೆಲುವು ಆಗುತ್ತಾನ ನಾವು ಅನೇಕ ಆಫೀಸ್ಗಳು ಇವತ್ತು ಅಂಗಡಿ ಮಾಡಿದ್ವಿ. ಅನೇಕ ಅಧಿಕಾರಿಗಳಿಗೆ ನನ್ನ ಜೀವಮಾನ ಒಳಗೆ 4 ತಹಸೀಲ್ದಾರ್ ಮನೆಗೆ ಕಳಿಸೀನಿ. ಇದೇ ಇಂಡಿ ಒಳಗೆ ಒಬ್ಬ ಏನೂ ಇರಲಾರ್ದೆ ಒಬ್ಬ ತಲಾಟಿ ಬೇಯ್ದಿದ್ ಹರ್ಸು ಲಮಾಣೆ ಹಾಕಿ ಕೇಸಿ ಯುವರಾಜ್ ಲಿಂಬರ್ಗಿ ಅವನಿಗೆ ಸುಧಾ ನಾನೇ ಸಸ್ಪೆಂಡ್ ಮಾಡಿಸಿದ್ದೀನಿ, ಏನು ಮನೆಗೆ ಕುಂಡ್ರಿಸ್ತಿದ್ದೀನ. ಅವು ಹಂಗೆ ಯಾರಿಗೆ ರೈತರಿಗೆ ಬೇಯಬಾರ್ದು. ಬರೀ 100 ರೂಪಾಯಿ ಬರೀ ಪೆಟ್ರೋಲ್ ಸಂಬಂಧ ಬೇಯ್ದಂದ್ರೆ ಅವನಿಗೆ ಆ ಲಿಂಬರ್ಗಿಗೆ ನಾವೇ ನಮ್ಮ ಸಂಘಟನೆ ವತಿಯಿಂದ ಸಸ್ಪೆಂಡ್ ಮಾಡಿಸಿದ್ವಿ. ಇವತ್ತು ಈ ರೀತಿ ಬೇಯಿದ್ರೆ ಬಿ ಇಲ್ಲಿ ಶಾಸಕರುಗಳು ಎಚ್ಚರಿಕೆ ಆಗಂಗಿಲ್ಲ. ನಮ್ಮ ಯಶವಂತರಾಯಗೌಡ ಅವ್ರ ಮೇಲೆ ತಕ್ಷಣ ಕಾರ್ಯವಾಹಿ ಮಾಡ್ತಾ ಇಲ್ಲ. ಇದು ಮೇನ್ ಶಾಸಕರೇ ಇವರಿಗೆ ಎಲ್ಲರಿಗೆ ಬೆಂಬಲ ಕೊಡುದು, ಇಲ್ಲಿ ಶಾಸಕರೇ ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ನೇರವಾಗಿ ಆರೋಪ ಅವ್ರಿಗೆ ಐತಿ. ನೀವು ಮಾಧ್ಯಮ ಮುಖಾಂತರ ಮೀಡಿಯಾದವರು ನಮ್ಮ ಶಾಸಕರ ಕೇಳಬೇಕು ಮಾತಿದ್ದು. ಯಾಕಂದ್ರೆ ನೀವು ಈ ರೀತಿ ನೀವು ತಹಸೀಲ್ದಾರ್ ನೋಡ್ರಿ, ಇದು ಎಲ್ಲ ಆರ್ಡರ್ ಮಾಡಿಕೊಟ್ರೆ ಬರೀ ದುಡ್ಡಿನ ಸಂಬಂಧಿ ರೈತರಿಗೆ ಹೊಲದಾಗ ಹಾದಿ ಮಾಡಿಕೊಡ್ಲಿಕ್ಕೆ ಎಲ್ಲಿ ಹೋಗ್ಬೇಕು? ಅವ್ರ ಯಾರ್ಯಾರು ಕೋಟಿ ರೂಪಾಯಿ ಪಂಚಾಯತಿಗಳು ಹಗರಣ ನಡೀತಾ ಇದಾವೆ. ಇವತ್ತಿಂದ ಒಂದು ನೋಟಿಸ್ ಕೊಡ್ಲಿಲ್ಲ. CM ದಿಂದ ಅವ್ರಿಗೆ ತನಿಖೆ ಮಾಡಿ ಅದಕ್ಕೆ ನೋಟಿಸ್ ಬಂದಾವ್. ಲೋಕಾಯುಕ್ತರಿಂದ ಇದೇ ತಹಸೀಲ್ದಾರ್ ಆಫೀಸಿಗೆ ಬಂದಾವ್. ಎಲ್ಲರಿಗೂ ತನಿಖೆ ಮಾಡಿ ಅದಕ್ಕೆ ಬಂದಾವ್. ಆ PDO ಇವತ್ತಿಂದ ಸಸ್ಪೆಂಡ್ ಇಲ್ಲ. ಯಾಕೆ ಈ ರೀತಿ ನೀವು ಮಾಡ್ತೀರಿ? ಮುಂದಿನ ನಿರ್ಮಾಣ ಒಳಗೆ ನಿಮ್ಗೆ ಮುಗ್ದಾಗ ಏನೋ 2 ವರ್ಷ ಐತಿ. ನಿಮ್ದು ಇನ್ನ 2 ವರ್ಷ ನಮ್ಮ ಹತ್ರನೇ ಬರ್ಬೇಕು. ನೀವು ಕೈ ಮುಗಿಸ್ಕೊಂಡು ಅದ್ರದಿಂದ ನೀವು ಎಚ್ಚರಿಕೆ ಆಗ್ರಿ. ಇಂಥ ನಿಮ್ ಗಮನಕ್ಕಿಲ್ಲ ಅಂದ್ರೆ ನೀವು ಇವ್ರ ಮೇಲೆ ತಕ್ಷಣ ಇವ್ರಿಗೆ ಸಸ್ಪೆಂಡ್ ಮಾಡಿ ತಕ್ಷಣ ಕೂಡಲೇ ನೀವು ಎಚ್ಚರಿಕೆ ತಗೊಂಡ್ರೆ ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ. ಇಲ್ಲ ಅಂದ್ರೆ ನೀವೇ ಭ್ರಷ್ಟಾಚಾರ ಮಾಡ್ತಾ ಇದ್ರಕ್ಕೆ ನಿಮ್ಮ ಮೇಲೆ ಆರೋಪ ಮಾಡ್ತೀವಿ. ತಮ್ಮ ಹೆಸರು ಏನ್ರಿ? ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಭಾರತೀಯ ಸಂಘಟನೆ ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ನಮಸ್ಕಾರ ಎಲ್ಲ ಇಂಡಿ ಮಂದಿಗೆ. ಇವತ್ತು ನಾವು ತಹಸೀಲ್ದಾರ್ ಆಫೀಸ್ನಾಗ ಜೈ ಜವಾನ್ ಜೈ ಕಿಸಾನ್ ಮತ್ತು ಜೈ ಭಾರತೀಯ ಸಂಘಟನೆ ವತಿಯಿಂದ ಏನಂದ್ರೆ ಎಲ್ಲ ಸಂಘಟನೆ ಒಗ್ಗಟ್ಟು ಕೂಡಿಸಿದ್ರೆ ನಾವೊಂದು ಇದು ಮಾಡ್ಲಾಗ್ತೀವಿ, ಪ್ರತಿಭಟನೆಯನ್ನು ಮಾಡ್ಲಾಗ್ತೀವಿ. ಯಾಕಂತ ಅಂತಂದ್ರೆ ನಾವು ಹಲವಾರು ಬಾರಿ ಯಾವುದೇ ರೈತರಾಗಲಿ ಮತ್ತು ಸಂಘಟನೆಗಳಾಗಲಿ ಮತ್ತು ಸಾರ್ವಜನಿಕ ಆಗಲಿ ಯಾರಾದರೂ ಒಂದು ಅರ್ಜಿ ಕೊಟ್ರಂದ್ರೆ ಇವ್ರ ಅರ್ಜಿಗೆ ಒಂದು ಕಿಮ್ಮತ್ತೇ ಇರೋದು. ಎಷ್ಟೋ ಉದಾಹರಣೆಗಳದಾವ ಸ್ವಲ್ಪ ಇಂಡಿ ಒಳಗೆ. ಒಟ್ಟೆ ರೋಡ್ ಬಗ್ಗೆ ಆಗಲಿ, ರೈತರ ಸಮಸ್ಯೆ ಬಗ್ಗೆ ಆಗಲಿ ಒಟ್ಟೆವ್ರು ಅನ್ಕೇರ್ಲೆಸ್ ಮಾಡಿಬಿಡ್ತಾರೆ ರೀ. ತಹಶೀಲ್ದಾರ್ ಅವ್ರು ರೆಸ್ಪಾನ್ಸ್ ಚಲೋ ಕೊಟ್ರಂದ್ರೆ ಅವ್ರು ತೆಳಗಿನವ್ರು ಕೆಲಸ ಮಾಡಂಗಿಲ್ಲ, ಅವ್ರು ತೆಳಗಿನವ್ರು ಮಾಡಿದ್ರೆ ಮತ್ತೊಬ್ರು ಮಾಡಂಗಿಲ್ಲ. ಇವ್ರು ಏನು ಮಾಡ್ಯಾರ, ಎಲ್ಲ ಒಂದು ಬಿಸ್ನೆಸ್ ಮಾಡಿಬಿಟ್ಟಾರ್ರಿ. ಇವ್ರು ರೈತರಿಗೆ ಅಂದ್ರೆ ಏನು ಸುಮ್ಮ ಟೈಮ್ ಪಾಸ್ ಮಾಡೋದು, ಕರ್ಸೋದು, ಒಂದು ಅರ್ಜಿ ಕೊಡ್ತಾರೆ. ಪ್ರತಿ ಸಲ ಅರ್ಜಿ ಕೊಡಕ್ಕೆ ಹೆಂಗೆ ಆಗ್ತದೆ? ಒಂದು ವಾರಿಗೆ 15 ದಿವ್ಸಿಗೆ 20 ದಿವ್ಸಿಗೆ ಯಾರು ಅರ್ಜಿ ಕೊಡ್ತಾರೆ ಹೇಳಿ ನೋಡೋಣ. ಇವ್ರ ಅರ್ಜಿ ಬರೋಣ, ಅರ್ಜಿ ಕೊಡ್ರಿ. ರೈತರೇ ಯಾರು ಓದ್ಲಾರ್ದವ್ರು ಬರೀಲಾರ್ದವ್ರು ಬಂದ್ರಂದ್ರೆ ಅವ್ರ ಅರ್ಜಿ ಕೊಡಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇವರು ಕೆಲವೊಂದು ಕೆಲ್ಸಗಳು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಬಾಯಲ್ಲಿ ಹೇಳಿದ್ರೆ ಬಿ, ಓರಲ್ಲಿ ಹೇಳಿದ್ರೆ ಬಿ ಅವು ಕೆಲ್ಸಗಳು ಆಗ್ಬೇಕು. ಇವರು ಒಳಗಿಂದ ಹೊರಗೆ ಬರಕ್ಕೆ ತಯಾರಿಗಿರಂಗಿಲ್ಲ. ಇವ್ರ ಕೆಲ್ಸ ಯಾರು ಅಧಿಕಾರಿ ಹೇಳಿದ್ರಂದ್ರೆ ಅವ್ರು ADL ಅವ್ರ ತೆರಗೆ ಹೇಳ್ತಾರೆ, ಸರ್ವೇದವ್ರು ಅವ್ರಿಗೆ ಹೇಳ್ತಾರೆ, ಸರ್ವೆ ಅವ್ರಿಗೆ ಮತ್ತೆ ಏನದ ನಾವು ತಹಶೀಲ್ದಾರ್ ಅವ್ರಿಗೆ ಹೇಳಬೇಕು, AC ಅವ್ರಿಗೆ. ಈಗ ಹಲವಾರು ಸಾರ್ತಿ ನಾ ಕೆಲವೊಂದು ವಿಷಯಗಳೆಲ್ಲ ಫೇಸ್ಬುಕ್ನಲ್ಲಿ ಹಾಕಿರ್ತೀನಿ. ಇಂಡಿ ರೈತರದು ಬಿಡ್ರಿ, ಈಗ ಸಣ್ಣ ರೈತರದು ಆಯ್ತು, ಇಂಡಿ ಎಲ್ಲ ರೋಡ್ಗಳು ಹದಗೆಟ್ಟು ಹೋಗ್ಯಾವ. ಅವು ರೋಡ್ಗಳು ಏನೂ ಸಂಬಂಧ ಇಲ್ಲ.
ಈಗ ನಾವು ಹೇಳೋದಷ್ಟೇ ಎಲ್ಲ ಅಧಿಕಾರಿಗಳಾಗಲಿ ಮತ್ತೇನದ ನಗರ ಶಾಸಕರು ಏನದ ಇದ್ರ ಬಗ್ಗೆ ಗಮನ ಕೊಡಬೇಕು. ರೈತರಂದ್ರೆ ನೀವು ಗೆದ್ದು ಬರ್ಲಾಗತ್ತೀರ ಅಂದ್ರೆ ರೈತರ ಪರವಾಗಿ ಗೆದ್ದು ಬರ್ಬೇಕಲ್ಲ, ನೀವು ಕೆಲಸ ಮಾಡ್ಬೇಕಲ್ಲ. ಇವರೆಲ್ಲರೂ ಇಲ್ಲಿ ಈ ಟೈಪ್ ಕುಂದ್ರಬೇಕಂದ್ರೆ ನಗರ ಶಾಸಕರಿಗೆ ಆರಿಸ್ಕೊಂಡು ಬರೋದಕ್ಕೆ ಮತ್ತು ಅಪೋಸಿಷನ್ದವ್ರು ಎಲ್ಲದಾರ. ಇವ್ರ ಅಪೋಸಿಷನ್ದವ್ರು ಇದೇ ತರ ಮಾಡಿದ್ರ ಪ್ರತಿ ಸಲ 5 ವರ್ಷಕ್ಕೆ ಒಂದ್ಸಲ ಓಟ್ ಕೇಳಕ್ ಬರ್ತಾರ. ಇಂಥ ಸಂಘಟನೆಗಳಿಗೆ ರೈತರಿಗೆ ಕಷ್ಟ ಕಾಲಕ್ಕೆ ಬರ್ಬೇಕು ಅವರು. ಮತ್ ಇಂಥ ಟೈಮ್ನಾಗ ಬರ್ಲಿಲ್ಲ ಅಂದ್ರೆ ಯಾವಾಗ ಬರೋರು ಇವ್ರು? ನೀವು ಅಂದ್ರೆ ಈಗ ಅರ್ಜಿ ಹ್ಯಾಂಗ್ ಕೊಡ್ಬೇಕಂತ ಹೇಳಿ ಕೊಟ್ಟವ್ರದ್ದು ಆಗ್ಲಿಕ್ಕಿತ್ತು ಕೆಲಸ ಆಗಿಲ್ರಿ. ನಾವು 5 ವರ್ಷದಿಂದ ಇಂಗಳಗಿ ರೋಡ್ ಬಗ್ಗೆ ಕೊಟ್ಟಿದ್ದೇವೆ. ಇಲ್ಲೇ ಬಹಳ ದೂರ ಇಲ್ಲ, 5 ಕಿಲೋಮೀಟರ್ ಹೇಳ್ತೀನಿ. ಇಂಡಿ 1 ಕಿಲೋಮೀಟರ್ ಹೋದ್ರೆ ನೀವು ರೋಡ್ ಸುದ್ದಿಲ್ಲ. ಇಲ್ಲೇ ಅವ್ರ ಪಸಂದ್ ಯಾರು ಇರ್ತಾರ, ಅವ್ರಿಗೆ ಓಟ್ ಯಾರು ಹಾಕ್ತಾರ, ಅವ್ರ ಪರವಾಗಿ ಯಾರು ನಿಂದಿರ್ತಾರ, ಅವ್ರ ಸಂಬಂಧ ಅವರು ತಕರಾರು ಇಟ್ಕೊಂಡು ಕುಂದಿರ್ತಾರ. ಈಗ ಅಧಿಕಾರಿಗೆ ನೀವು ಅರ್ಜಿ ಕೊಡೋಕ್ಕಿಂತ ಬದಲು ಈಗ ನಿಮ್ಮ ಶಾಸಕರಿಗೆ ಕೊಟ್ಟು ನಿಮಗೆ ಓಟ್ ಹಾಕಿ ತಂದೀವಿ, ಈಗ ನೀವು ನಮ್ ಕೆಲಸ ಮಾಡ್ರಿ ಅಂತ ಹೇಳಿ ಅಲ್ಲಿ ಕೂತಿದ್ರೆ ಹೇಗಾಗ್ತಿತ್ತು? ಇಲ್ರಿ, ನಾವು ನಗರ ಶಾಸಕರಿಗೆ ಪ್ರತಿ ಸಲ ಹೇಳಕ್ಕೇನ್ರಿ, ನ್ಯೂಸ್ ಮಾಧ್ಯಮದಲ್ಲಿ ಹೇಳೋದ್ ಬೆಳಗ್ಗೆ ಸುದ್ದಿ ಗೊತ್ತಾಗಿಲ್ರಿ, ಪೇಪರ್ ಒಳಗೆ ಗೊತ್ತಾಗಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಇದು ಆಗ್ಯದ. ಸಣ್ಣ ಸಣ್ಣ ಹುಡುಗರು ನೋಡ್ತಾರ, ಅವ್ರು ನೋಡಕ್ ಆಗಂಗಿಲ್ರಿ, ಅಧಿಕಾರಿ ಅವ್ರು ನೋಡಂಗಿಲ್ಲ. ನಾವೇ ಮಾಡ್ಬೇಕಂತೇಳಿ ಲೆಟರ್ ಕೊಡಕ್ ಏನ್ ಅವಶ್ಯಕತೆ ಇದ್ರೆ? ಈಗ ಪ್ರತಿ ಒಂದ್ಸಲ ಲೆಟರ್ಗೆ ಎಲ್ಲಿ ಗೋಳೆ ಮಾಡ್ಕೊತ ಕುಂದಿರ್ಬೇಕು? ಅವ್ರೇನ್ ಆಫೀಸರ್ ಅವ್ರಿಗೆ ಓದಾಕ್ ಬರಂಗಿಲ್ಲ. ಇಲ್ಲೇ 20 ಮಂದಿ ಕುಂದಿರ್ತಾರ್ರಿ ಅರ್ಜಿ ಬರ್ಲಿಕ್ಕ. ಅವ್ರ ಅರ್ಜಿ ಬರ್ದ್ ಕೊಡ್ಬೇಕಂದ್ರೆ ಅವಾಗ ಒಳಗ್ ಒಯ್ದು ಕೊಡ್ಬೇಕು. ಇದು 1 ಫ್ಲೋರ್ ಇಲ್ರಿ, 3 ಫ್ಲೋರ್ ಐತಿ. ಸರ್ವೆ ಮಾಡಕ್ ಹೋಗ್ಬೇಕಂದ್ರೆ 3rd ಫ್ಲೋರ್ ಹೋಗ್ಬೇಕು. 1st ಫ್ಲೋರ್ದಾಗ ಮಾಡಂಗಿಲ್ಲ ಅವ್ರ ಮ್ಯಾಲೆ ಯಾರ ಮುದುಕರು ಬಂದ್ರ ಅದ್ರ ಮ್ಯಾಲೆ ಹೆಂಗ್ ಹೋಗ್ಬೇಕು? ಅರ್ಜಿ ಕೊಡೋದು ಒಂದ್ ಲೆಟರ್ ಮೇಲೆ ಕೆಲಸ ಆಗ್ಬೇಕು. 3 4 ಸಲ ಕೆಲಸ ಹೆಂಗ್ ಆಗ್ತದೆ? 2 3 ಸಲ. ಈಗ ಹತ್ತರ್ಗಾದಾಯ್ತು, ಬೇನೂರ್ದಾಯ್ತು, ಮತ್ತೆ ಯಾವ್ದು ಇವೆಲ್ಲ ಊರ್ದು ಸಮಸ್ಯೆಗಳದಾವ. ಈ 2022 ಸಮಸ್ಯೆ ಬಗೆಹರ್ಲಿಕ್ಕತ್ತಿದ್ರ ಅದ್ರ ಮತ್ತೆ ಅಧಿಕಾರಿ ಅವ್ರಿಗೆ ಇನ್ನ 8 ಲೆಟರ್ ಕೊಡ್ಬೇಕು ಹೇಳ್ರಿ. ಇವ್ರು ಏನ್ ಮಾಡ್ಬೇಕ್ರಿ? ಅಧಿಕಾರಿ ಅವರಿಗೆ ಮತ್ತ ಯಾರವ್ರ ತೆಳಗಿನವ್ರು ಅದಾರ ನೋಡ್ರಿ, ಸರ್ವರಿಗೆ ಎಡಿಎಲ್ಆರ್ ಅವ್ರಿಗೆ ಇವ್ರೆಲ್ಲಾರಿಗೆ ಏನದ ಒಂದ್ ಪನಿಷ್ಮೆಂಟ್ ಕೊಡ್ಬೇಕ್ರಿ. ಇವ್ರು ಯಾರು ಲೋಕಲ್ದವ್ರು ಅದಾರ ನೋಡ್ರಿ, ಇವ್ರು ಲೋಕಲ್ದವ್ರಿಗೆ ಇಲ್ಲ ಕಿತ್ ಹಾಕ್ಬೇಕ್ರಿ. ಇಲ್ಲಿಂದ ಕಿತ್ ಹಾಕದ್ರೆ ಎಲ್ಲಾ ಕೆಲ್ಸಗಳು ಆಗ್ತಾವ. ನಮ್ಮ ಎಲ್ಲಿವರೆಗೆ ಇದು ಏನದ ಇದು ಸಮಸ್ಯೆ ಬಗೆಹರುದಿಲ್ಲ, ನಾವ್ ಇವ್ರ ಸಂಘಟ ಇರ್ತೇವ್. ಈಗ ಅವ್ರ ಮೇಲೆ ಕ್ರಮ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ಏನು? ನಾವ್ ಎಲ್ಲೇ ಹೋರಾಟ ಮಾಡ್ತೇವೆ, ಎಲ್ಲೇ ಕುಂದಿರ್ತೇವ್. ನಾವು ಎಲ್ಲಿತನ ಕೊಡಿ ನಮ್ ಕೆಲ್ಸ ಆಗೋವರೆಗೆ ಕುಂದಿರ್ತೇವ್. ನಾವು ತಮ್ಮ ಹೆಸರು? ಸಗೀರ್ ಅಹಮದ್ ಮುಲ್ಲಾ, AIMM ತಾಲೂಕಾ ಪ್ರೆಸಿಡೆಂಟ್. ಸಂಘಟನೆಯ ಇಂಡಿ ತಾಲೂಕಿನ ಅಧ್ಯಕ್ಷರಾದಂಥ ಸಂತೋಷ್ ಮಾಳವಗೆ ಈ ಇಂಡಿ ತಾಲೂಕಿನಾಗ ಎಷ್ಟೋ ರೈತರಿಗೆ ಸವಲತ್ತು ಸಿಗ್ಲಿಕ್ಕತ್ತಿಲ್ಲ. ಸವಲತ್ತುಗಳೇ ಅದ್ರಾಗ ಎಷ್ಟೋ ರೈತರು ಬರ್ತಾರ, ಮನವಿ ಮಾಡ್ಕೊಡ್ತಾರ, ಅರ್ಜಿ ಕೊಡ್ತಾರ. ಆದರೂ ಈ ತಹಶೀಲ್ದಾರ್ ಆಫೀಸ್ನಾಗ ತಹಶೀಲ್ದಾರ್ ಸಾಹೇಬರು ಒಂದು ಕೆಲಸ ಮಾಡಿದ್ರು ಅವ್ರ ತೆಳಗಿನವ್ರು ಚಲೋ ಕೆಲಸ ಮಾಡಕ್ಕೆ ತಯಾರಿಲ್ಲ. ಒಬ್ರಿಲ್ಲ, ಒಬ್ಬರ ಮ್ಯಾಗ ಒಬ್ರು ತಹಶೀಲ್ದಾರ್ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಮ್ಯಾಗ ಹಾಕ್ತಾರ, ಸರ್ಕಲ್ ಇನ್ಸ್ಪೆಕ್ಟರ್ ಅವರು ತಹಶೀಲ್ದಾರ್ ಹೆಸರು ಮ್ಯಾಗ ಹಾಕ್ತಾರ. ಅದಕ್ಕಾಗಿ ಎಲ್ಲ ನಮ್ಮ ರೈತರ ಬಾಂಧವರು, ಅಣ್ಣ ತಂಗಿ ಅಕ್ಕಂಗಿಯರು, ಆಮೇಲೆ ನಮ್ಮ ಅವ್ದೇರು, ನಮ್ಮ ಅಪ್ಪದೇರು ಅಂತವ್ರು ಎಲ್ಲರೂ ಕೂಡಿಕಿಸಂದ್ರೆ ಎಲ್ಲ ರೈತರು ಒಗ್ಗಟ್ಟಾಗಿ ಇದೊಂದು ಹೋರಾಟ ಮಾಡತ್ತೇವು. ನೀವು ಬರ್ರಿ, ನಿಮ್ಮ ಜೊತೆ 4 ಮಂದಿನೂ ಬರ್ರಿ ಅಂತ ನನ್ನ ಕಡೆಯಿಂದ ಒಂದು ಕಳಕಳಿಯ ವಿನಂತಿ. ಬಟ್ ಏನಾಗ್ತದೆ, ಪರ್ಮನೆಂಟ್ ಸೊಲ್ಯೂಷನ್ ಇರಂಗಿಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇರೆ ಬೇರೆ ಫೀಚರ್ಸ್ ಮೇಲೆ ತಕ್ಕಂಥದ್ದು. ಈಗ ನೀವೇನು ಕೋರ್ಟ್ ಆಡೋದಂದ್ರೆ ಎಂಥವು ಇಮಿಡಿಯೇಟ್ ಆಗಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೋಬೋದು. ಬೇರೆ ಬೇರೆ ರೀತಿಯಲ್ಲಿ ಇರ್ತಾವೆ, ಅದಕ್ಕೆ ಇಮಿಡಿಯೇಟ್ ಮಾಡುವಂಥದ್ದಲ್ಲ. ಈಗ 1864ರಾಗ ಒಂದು ರಸ್ತೆನ ಇವತ್ತು 3 ರಸ್ತೆ ಕೊಡ್ಬೇಕಂದ್ರೆ ವಹಿವಾಟು ರಸ್ತೆನೋ ಮತ್ತೊಂದು ಕೆನಾಲ್ ರಸ್ತೆನೋ ರಸ್ತೆ ಮಾಡಿ ಕೊಡ್ಬೋದು. ಹೀಗಾಗಿ ನಮ್ಮ ಇಂಡಿಯಲ್ ಅಟ್ಟೆ ಅಲ್ಲ, ಎಲ್ಲ ಕಡೆ ರಸ್ತೆ ಸಮಸ್ಯೆಗಳು ಜಾಸ್ತಿ ಇದೆ. ಅದಕ್ಕೆ ನೀವು ಸಹಕಾರ ಮಾಡಿ ನಿಮಗೆ ಇದು 2 ದಿವಸ ಮಾಡಿಕೊಡ್ತೀವಿ. ಸಾಕಷ್ಟು ಮಾಡ್ಕೊಡ್ತಾರೆ. ಎಲ್ಲ ರೈತರು ಬಂದ್ರೆ ಪರ್ಸನಲ್ ಅಟೆಂಡ್ ಮಾಡ್ತಾರೆ. ಕುತ್ಕೊಂಡವ್ರಿಗೆ ಏನಂದ್ರೆ ರೈತರಿಗೆ ರಸ್ತೆ ಬಗ್ಗೆ ಒಂದ್ ನಿಮಿಷ ಇಲ್ರಿ, ನಮಗೆ ಅಲ್ಲಿ ಆಗಿದೆ 4 ಮಂದಿ ಒಟ್ಟೆ ಆಗಿಲ್ಲ ಸರ್. ಅದಕ್ಕೆ ಹ್ಯಾಂಗ್ ಸ್ಪಂದನೆ ಮಾಡ್ತಾರೆ ಮಾಡ್ತಾರೆ. ನೀವು ಅಧಿಕಾರಿ ಇದ್ದೀರಿ, ಹ್ಯಾಂಗ್ ಸ್ಪಂದನೆ ಮಾಡ್ತಾರೆ? ಈಗ ಆರ್ಡರ್ ಮಾಡಿರಲ್ಲ 2 ಆಗಿನಿಲ್ರಿ, ಹೊರ ಬರೋದು ಆಗಿನಿಲ್ರಿ. ಅದಕ್ಕೆ ಹ್ಯಾಂಗ್ ಸ್ಪಂದನೆ ಮಾಡ್ತೀರಿ? ನಮ್ಮ ಹಂಗದ ನೀವು ಯಾವತ್ತು ನಾವು ಮಾಡ್ತಿರಲ್ಲ, ಅಲ್ಲಿ ತನಕ ನಿಮ್ಮ ಹಾದಿ 2022 ಆದೇಶ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು. ಇಲ್ಲ ಸರ್, ನೀವು ಅಲ್ಲಿ ತನಕ ಹೇಳ್ತೀನಿ ಉಪರಾಜ್ಯ ನೀವು ಹೋಗಿಲ್ಲ ಅವಕಾಶ, ನಮ್ಮನ್ನು ಕಾಲ ಅವಕಾಶ ರೀ. ನಾವು ಹಾದಿ ಒಟ್ಟೆ 4 ಮೂಲೆ ಹಾದಿಲ್ರಿ. ಅಲ್ಲಿ ತನಕ ಹಾದಿ ಅವಕಾಶ ಮಾಡ್ರಿ. ನೀವು ಯಾವ ಮಾಡ್ತೀರಿ ಮಾಡ್ರಿ. ನೀವು ನಿಮ್ದು ಎಲ್ಲಿ ತನಕ ಇವ್ ಇರ್ತೀವಿ, ಅಲ್ಲಿ ತನಕ ಪ್ರೊಸೀಜರ್ ಇರ್ತಾರಲ್ಲ ಅಲ್ಲಿ ತನಕ ಮಾಡ್ರಿ. ಅಂತಂದ್ರೆ ನಮ್ಮ ಹಾದಿ ಎಲ್ಲಿ ಸವಲತ್ತು ಮಾಡ್ಕೊಡ್ರಿ ಮಾಡ್ಕೊಡ್ರಿ. ಅಲ್ಲಿ ಹೌದು, ನಮ್ಗೆ ಅಲ್ಲಿ ಹಾದಿ ಹೊಲ್ದಾಗ ಇವ್ರಿಗೆ ರಸ್ತೆ ಬಿಡೋದ್ರೆ
ಮಾಡ್ತೀರಿ ನೀವು ಮತ್ತೆ ಹ್ಯಾಂಗ್ ಮಾಡೋದು ನಾವ್ ಹ್ಯಾಂಗ್ ಮಾಡ್ಕೊಂತೀವಿ ನಿಮ್ಮ ರೈತ ಸಾಕಾಗೋದು ನಾವ್ ಹ್ಯಾಂಗ್ ಮಾಡ್ಬೇಕು ಹೇಳಿ ಸರ್ ಅದಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ತಾಯಿ- ಸಾಧ್ಯದ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಬಹುದು ನೀವು ರಸ್ತೆನ ಕೊಟ್ಟು ಹೋದ್ರೆ ಹೆಂಗ್ ಸಾಧ್ಯ ಇಲ್ಲ ನಮಗೆ ಎಲ್ಲರಿಂದ ಏನ್ರ ಸರ್ಕಾರ ರಸ್ತೆ ಬಂದ್ ಮಾಡ್ಯಾನ ಕಾಮಗಾರಿ ರಸ್ತೆ ಬರ್ರಿ ಕೂಡ್ರಿ ಸರ್ ರಸ್ತೆ ಇಮಿಡಿಯೇಟ್ ತರ್ಬೋದು ಇಮಿಡಿಯೇಟ್ ಮಾಡೋಣ ಬಟ್ ಏನಂದ್ರೆ ನಾಯತ್ ಕೇಳ್ರಿ ಈ ವಹಿವಾಟು ರಸ್ತೆಗಳು ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ನೋಡ್ಕೊಂತಾರ ಇವತ್ತು ಬೆಳಗ್ಗೆಯಿಂದ ನನ್ನ ಕಡೆ ಒಂದು 10 ಜನ ಬರೀ ರೈತರ ಸಮಸ್ಯೆ ಬೇರೆ ಸರ್ ಗ್ರಾಮ ಸಭೆ ನೀವ್ ಹೇಳ್ಬೇಕು ಸರ್ ಮ್ಯಾಗಿಂದ ರೂಲ್ಸ್ ಅದ್ರ ಗ್ರಾಮ ಸಭೆ ನಾವೇ ತಗೋ ಹಾಕೋಲ್ಲ ಸರ್ ಗ್ರಾಮ ಸಭೆ ಇದೇ ತಮ್ಮ ಕಲ್ಪನೆ ನಿಮಗ ಇಲ್ಲ ಇಲ್ಲ ಗ್ರಾಮ ಸಭೆ ಎಲ್ಲರಿಗೂ ಇದ್ದೇ ಇರ್ತಲ್ಲ ಸರ್ ನಾ ಹೇಳ್ತೀನಿ ಮಾತಾಡೋದ್ರಿಂದ ಇಲ್ಲ ನಾ ಇದಿಲ್ಲ ಇಲ್ಲ ನಾ ಇದು ಸೊಲ್ಯೂಷನ್ ಇಲ್ಲ ಯಾಕೆ ಟೈಮ್ ಪಾಸ್ ಮಾಡ್ತಾ ಇದ್ರು ಕಪ್ ಕುಂಡ್ರಿ Solution ಇಲ್ಲ ಅಂದ್ರೆ ಏನಾಗ್ತದೆ ನೀವು ಹೇಳ್ಬೇಕು. ಮಾಡ್ತೀನಂತ ಇದಾರೆ ಮಾಡ್ತಾರ ಕುಂಡ್ರಿ ನಿಮ್ ಏನಾಗೈತಿ ದೇವ್ರ ಉಣ್ಗುಣ ಇಲ್ಲಿ ಅಂತ ಅಲ್ಲಿ ಬಿಸ್ಲಾಗ ಯಾಕೆ ಕುಂಡಿರ್ತೀರಿ ಇಂಥ ಬಿಲ್ಡಿಂಗ್ ಐತಿ ರೈತರು ನಾವು ಕಟ್ಟಿದ ಟ್ಯಾಕ್ಸ್ ಇದು ಅಷ್ಟು ಮಾಡ್ತೀವಿ ಯಾಕೆ ಮಾಡ್ತೀವಿ ಸರ್ ಏನು ಈಗ ಏನು ತಲೆ ಕೆಡಿಸುವಾರಿ ನಾವು ಎಲ್ಲ ನೀವು ಯಾವಾಗ ಮಾಡ್ತೀವಿ ಮಾಡ್ಕೊಡಿ ಬರೇ ಒಂದು ವರ್ಷ ಮಾಡ್ಕೊಟ್ರೆ ನಮಗೇನೋ ಅಭ್ಯಂತರ ಇಲ್ಲ. ನೀವು ಇಲ್ಲೇ ಕೊಡ್ರಿ ಇದೊಂದು ಅರ್ಜಿ ಕೊಡ್ರಿ ನಾವು ಎಲ್ಲ ನೀವು ಏನು ಬೇಕು ಇಲ್ಲ ಪೇಪರ್ ಬರೆದು ಕೊಡ್ತೀವಿ और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।